ಮುರುಡೇಶ್ವರದಲ್ಲಿ ಕಳೆದ ವರ್ಷ ಪ್ರವಾಸಕ್ಕೆ ಬಂದ ಶಾಲಾ ವಿದ್ಯಾರ್ಥಿಗಳ ಸಾವು ಪ್ರವಾಸೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿತ್ತು. ಬಳಿಕ ಸ್ಥಗಿತಗೊಂಡಿದ್ದ ಮುರುಡೇಶ್ವರ ಬೀಚ್ ಬೋಟಿಂಗ್ ಮತ್ತು ಕಡಲ ತೀರ ಮತ್ತೆ ಓಪನ್ ಆಗಿದೆ. ಮುರುಡೇಶ್ವರದಲ್ಲಿ ಬೀಚ್ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಕಡಲ ತೀರಕ್ಕೆ ಪ್ರವಾಸಿಗರ ನಿಷೇಧಗೊಂಡು ವರ್ಷವೇ ಕಳೆದಿದೆ. ವರ್ಷದ ಬಳಿಕ ಪುನಃ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ಅವಕಾಶ ಮಾಡಿಕೊಟ್ಟು ನಿಷೇಧ ತೆರವು ಮಾಡಲಾಗಿದೆ. ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮತಿ ಸಿಕ್ಕಿ ಮತ್ತೆ ಜಲಸಾಹಸ ಕ್ರೀಡೆ ಮತ್ತು ಬೋಟಿಂಗ್ ಆರಂಭಗೊಂಡಿದೆ. ಬಿಕೋ ಎನ್ನುತ್ತಿದ್ದ ಮುರುಡೇಶ್ವರ ಕಡಲ ತೀರದಲ್ಲಿ ಪ್ರವಾಸಿಗರ ಕಲರವ ಕಂಡುಬರುತ್ತಿದೆ. ಕಳೆದ ವರ್ಷದ ಶಾಲಾ ಮಕ್ಕಳ ಸಾವಿನಿಂದಾಗಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಪಾಠ ಕಲಿತಿದೆ. ಪ್ರವಾಸಿಗರ ಸುರಕ್ಷಿತ ದೃಷ್ಟಿಯಿಂದ ಲೈಫ್ ಜಾಕೆಟ್ ಬಳಸಲಾಗ್ತಿದೆ. ತುಂಬಾ ಚೆನ್ನಾಗಿ ಇದೆ. ನೈಟ್ ಅಂತೂ ಓಷನ್ದು ಸೌಂಡ್ಸ್ ತುಂಬಾ ಚೆನ್ನಾಗಿತ್ತು. ನೇತ್ರಾಣಿ ಓಷನ್ ಅಡ್ವೆಂಚರ್ಸ್ ತುಂಬಾ ಚೆನ್ನಾಗಿತ್ತು. ಬೆಳಗ್ಗೆ ಬೋಟ್ ರೈಡ್ ಹೋದ್ವಿ, ಸ್ಪೀಡ್ ಬೋಟ್ ರೈಡ್ ಹೋದ್ವಿ, ಅಲ್ಲಿ ವಾಕ್ ಹೋದ್ವಿ, ಬ್ರಿಡ್ಜ್ ಮೇಲೆ ಜೆಟ್ ಸ್ಕಿ ಅಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿ ಅವರು ಲೈಕ್ ರೆಸ್ಪಾಂಡ್ ಮಾಡಿದ್ರು. ಭಯ ಆಗ್ತಿದೆ, ನಿನ್ನ ಹೆದರಬೇಡಿ, ತುಂಬಾ ಕ್ಲೀನ್ ಆಗಿದೆ, ಇಷ್ಟ ಆಯ್ತು. ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಒಂದು ವರ್ಷದಿಂದ ಲಾಸ್ಟ್ ಬಂದಿತ್ತು, ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ. ಇವಾಗ ಮತ್ತೆ ಹೊಸದಾಗಿ ಬೀಚ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಕೆಲವೊಂದಿಷ್ಟು ಹೊಸ ಆಕ್ಟಿವಿಟೀಸು ಮತ್ತು ವಾಟರ್ ಗೇಮ್ಸ್ಗಳು ಹೊಸದಾಗಿ ಲಾಂಚ್ ಆಗಿರುವಂಥ ಫ್ಲೋಟಿಂಗ್ ಬ್ರಿಡ್ಜ್ ಇರ್ಬೋದು, ಪ್ಯಾರಾಸೀಲಿಂಗ್ ಇರ್ಬೋದು, ಬನಾನಾ ಬಂಪಿ, ಆಲ್ಮೋಸ್ಟ್ ಚೆನ್ನಾಗಿರುವಂಥದ್ದು ಆಕ್ಟಿವಿಟೀಸ್, ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮುರುಡೇಶ್ವರದಲ್ಲಿ ಇರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಮತ್ತು ಪುನರ್ಚಾಲನೆ ಮಾಡಿದೆ ಮತ್ತು ಚೆನ್ನಾಗಿ ಪ್ರವಾಸಿಗರು ಬರ್ತಾ ಇದ್ದಾರೆ. ನೆಲಕಚ್ಚಿ ಹೋದ ಮುರುಡೇಶ್ವರ ಪ್ರವಾಸೋದ್ಯಮ ಮತ್ತೆ ಚೇತರಿಕೆ ಕಂಡಿದೆ. ಕಡಲ ತೀರದಲ್ಲಿ ಪ್ರವಾಸಿಗರ ಕಲರವ, ಮೋಜು ಮಸ್ತಿ ಜೋರಾಗಿದೆ. ದರ್ಶನ್ ನಾಯಕ್, ನ್ಯೂಸ್ 18, ಕಾರವಾರ.